ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಕೊನೆಯವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಮೊದಲು ಪ್ಲೇಸ್ಟೋರಿಂದ ಇನ್ಸ್ಟಾಮಾರ್ಟ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಸ್ಕ್ರೀನ್ ಸಿಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಓಕೆ ಕೊಡಿ. ನಿಮಗೆ OTP ಬರುತ್ತೆ, OTP ಎಂಟರ್ ಮಾಡಿ. ಸ್ವಲ್ಪ ಹೊತ್ತು ಪೇಜ್ ಲೋಡ್ ಆಗಿ ನಿಮಗೆ ಈ ಥರ ಆಪ್ಷನ್ ಬರುತ್ತೆ. ನೀವು ಯಾವ ಸಿಟಿಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಬಯಸ್ತೀರೋ ಆ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಕರೆಂಟ್ಲಿ ಇದು ಬಂದು ಬ್ಯಾಂಗ್ಳೂರು ಸಿಟಿಗೆ ಮಾರ್ಕ್ ಆಗಿದೆ. ಸೊ ನಾವಿಲ್ಲಿ ಮ್ಯಾನ್ಯಲ್ ಆಗಿ ಬೇರೆ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೋದಾಗಿದೆ. ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಾನು ಬ್ಯಾಂಗ್ಳೂರನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಕಂಟಿನ್ಯೂ ಕೊಟ್ಟಿದ್ದೇನೆ. ನೆಕ್ಸ್ಟು ನಿಮಗೆ ಇದು 3 ಸ್ಟೆಪ್ಸ್ ಬರುತ್ತೆ. ಈ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಕೌಂಟ್ ಬಂದು ಆಕ್ಟಿವೇಟ್ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಬಂದು ನಿಮ್ಮ ವೆಹಿಕಲ್ ಟೈಪ್ ಕೇಳುತ್ತೆ. ನಿಮ್ಮ ಹತ್ರ ಪೆಟ್ರೋಲ್ ಗಾಡಿ ಇದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡಿ ನೀವು ಕಂಟಿನ್ಯೂ ಕೊಡಬೇಕಾಗುತ್ತೆ. DL ಡೀಟೇಲ್ಸ್ ಕೇಳುತ್ತೆ, ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ನೀವು ಎಲೆಕ್ಟ್ರಿಕಲ್ ಗಾಡಿ ಇದ್ರೆ ಬಂದು ಎಲೆಕ್ಟ್ರಿಕಲ್ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ನಿಮ್ಮ ಬಳಿ ಗಾಡಿ ಇಲ್ಲ ಅಂತ ಹೇಳಿದ್ರೆ ಐ ಡೋಂಟ್ ಹ್ಯಾವ್ ವೆಹಿಕಲ್ ಅನ್ನು ಸೆಲೆಕ್ಟ್ ಮಾಡಿ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಫಾರಂ ಬರುತ್ತೆ, ಆ ಫಾರಂ ಅನ್ನು ಫಿಲ್ ಮಾಡಿ. ಅದರ ರೆಂಟೆಡ್ ವೆಹಿಕಲ್ ಸರ್ವಿಸ್ ಅವರು ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಬೇಕಾದ್ರೆ ರೆಂಟೆಡ್ ಗಾಡಿಯನ್ನು ಡೈರೆಕ್ಟ್ ಆಗಿ ಪಡ್ಕೋಬಹುದು. ಸೊ ನನ್ನ ಹತ್ರ ಗಾಯ್ಸ್ ಇಲ್ಲಿ ಎಲೆಕ್ಟ್ರಿಕಲ್ ರೆಂಟೆಡ್ ಗಾಡಿ ಇತ್ತು. ಸೊ ಅದರಿಂದ ನಾನು ಎಲೆಕ್ಟ್ರಿಕಲ್ ಸೆಲೆಕ್ಟ್ ಮಾಡಿ ರೆಂಟೆಡನ್ನು ಸೆಲೆಕ್ಟ್ ಮಾಡಿ ಅದೇ ರೀತಿ ನೋ ನಂಬರ್ ಪ್ಲೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಂಬರ್ ಪ್ಲೇಟ್ ಇಲ್ಲ, ನನ್ನ ಹತ್ರ DL ಇಲ್ಲದ ಕಾರಣ. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಯರ್ ಬೈ ಸ್ಟೋರ್ಗಳ ಇನ್ಫಾರ್ಮೇಷನ್ ಬರುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲು, ನಿಮಗೆ ಯಾವುದು ಹತ್ರ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ನೀವು ಆರಾಮಾಗಿ ಜಾಯಿನ್ ಹಾಕೋಬಹುದು. ನನಗೆ ನಿಯರ್ ಬೈ ಇರುವಂಥದ್ದು ಕೋರಮಂಗಲ ಸ್ಟೋರು, ಜಸ್ಟ್ 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಕೋರಮಂಗಲದಲ್ಲಿ 2 ಸ್ಟೋರ್ ಇದೆ. ಅದರಲ್ಲಿ ನಮಗೆ ಯಾವುದು ಹತ್ರ ಆಗುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ನಾನು ಬಂದುಬಿಟ್ಟು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 0.54 ಕಿಲೋಮೀಟರ್ ಅವೇ ಇರೋದನ್ನ. ನೆಕ್ಸ್ಟ್ ಕೊಟ್ಟ ನಂತರ ನಮಗೆ ಕಂಪ್ಲೀಟ್ ಆ ಸ್ಟೋರ್ನ ಅಡ್ರೆಸ್ ಡೀಟೇಲ್ಸ್ ಬರುತ್ತೆ. ಕಂಪ್ಲೀಟ್ ಕ್ಲಿಕ್ ಮಾಡಿದ ಮೇಲೆ ಆ ಸ್ಟೆಪ್ಸ್ ಬಂದುಬಿಟ್ಟು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಮೊದಲನೇ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೊಫೈಲು. ಅಲ್ಲಿ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು ಮತ್ತು ಜೆಂಡರ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂನ ಕೊಡಿ. ನೆಕ್ಸ್ಟು ಆಧಾರ್ ಡೀಟೇಲ್ಸ್ ಕೇಳುತ್ತೆ, ಆಧಾರ್ ಡೀಟೇಲ್ಸ್ ಫಿಲ್ ಮಾಡಿ ಎಂಟರ್ ಕೊಡಿ. ಅದೇ ರೀತಿ ಪ್ಯಾನ್ ಡೀಟೇಲ್ಸ್ ಕೊಟ್ಟು ಕಂಟಿನ್ಯೂ ಕೊಡಿ. ನೆಕ್ಸ್ಟು ಸೆಲ್ಫಿ ವೆರಿಫಿಕೇಷನ್ ಕೇಳುತ್ತೆ, ಅದನ್ನು ಮಾಡ್ಕೊಳ್ಳಿ. ಓಕೆ ಕೊಟ್ಟು ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಮೂರನೇ ಸ್ಟೆಪ್ಪಲ್ಲಿ ನಾವು ಬಂದು ಜಾಯ್ನಿಂಗ್ ಫೀಯನ್ನು ಪೇ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಹಾಗೆ ನಿಮಗೆ T-ಶರ್ಟ್ ಸೈಜ್ ಕೇಳುತ್ತೆ. ನಿಮಗೆ ಯಾವ ಸೈಜು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. 7 ಡೇಸಲ್ಲಿ ಬಂದು ನಿಮಗೆ T-ಶರ್ಟ್ ಮತ್ತು ಬ್ಯಾಗ್ ಡೆಲಿವರಿ ಆಗುತ್ತೆ. ಸೊ ಅದರಿಂದ ಡೆಲಿವರಿ ಅಡ್ರೆಸ್ ಕರೆಕ್ಟಾಗಿ ಕೊಡಿ. ನೆಕ್ಸ್ಟ್ ನೀವು ಜಾಯ್ನಿಂಗ್ ಫೀಯನ್ನು ಪೇ ಮಾಡಬೇಕಾಗುತ್ತೆ. ಎಲ್ಲ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲೂ ಬಂದು ನೀವು ಜಾಯ್ನಿಂಗ್ ಫೀಯನ್ನು ಪೇ ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ. ಬ್ಲಿಂಕಿಟ್, ಝೆಪ್ಟೋ, ಅಮೆಝಾನು, ಫ್ಲಿಪ್ಕಾರ್ಟು, ಮಿಂತ್ರಾ ಈ ಥರದ ಎಲ್ಲದರಲ್ಲೂ ಕೂಡ ನಿಮಗೆ ಜಾಯ್ನಿಂಗ್ ಫೀಯನ್ನು ಅವರು ಕಲೆಕ್ಟ್ ಮಾಡ್ಕೋತಾರೆ ಸ್ಟಾರ್ಟಿಂಗಲ್ಲಿ. ಸೊ ಇದರಲ್ಲಿ ನಿಮಗೆ 2 ಆಪ್ಷನನ್ನು ಕೊಟ್ಟಿದ್ದಾರೆ ಅವರು. ಫುಲ್ ಪೇ ಮಾಡೋದಾದರೆ ನಿಮಗೆ 310 ರೂಪಾಯಿ ಸೇವ್ ಆಗುತ್ತೆ. 1239 ರೂಪೀಸ್ ನೀವು ಡೈರೆಕ್ಟ್ ಪೇ ಮಾಡಬೇಕಾಗುತ್ತೆ, ನೋ ಎಕ್ಸ್ಟ್ರಾ ಚಾರ್ಜಸ್ಸು. ಅದೇ ಥರ ನೀವು ಇನ್ಸ್ಟಾಲ್ಮೆಂಟಲ್ಲೂ ನೀವು ಪೇ ಮಾಡ್ಕೋಬೋದು. ವೀಕ್ಲಿ ಬಂದು 100 to 600 ರೂಪೀಸ್ ಡಿಡಕ್ಟ್ ಆಗೋ ಥರ ನೀವು ಮಾಡ್ಕೋಬೋದು. ನಿಮಗೆ ಯಾವುದು ಓಕೆ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ನೀವು ಪೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೀವು ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಅರ್ನಿಂಗ್ಸ್ ಯಾವ ಬ್ಯಾಂಕಿಗೆ ಕ್ರೆಡಿಟ್ ಆಗಬೇಕು ಆ ಬ್ಯಾಂಕ್ನ ಡೀಟೇಲ್ಸನ್ನು ಇಲ್ಲಿ ಕೊಡಿ. ಇಲ್ಲಿ ನನ್ನ ಸೆಲ್ಫಿ ಬಂದುಬಿಟ್ಟು ಕ್ಲಿಯರ್ ಇಲ್ಲ, ಅದರಿಂದ ಬಂದು ವೆರಿಫಿಕೇಷನ್ ಅನ್ನೋದು ಫೇಲ್ಡ್ ಆಗಿದೆ. ಆಧಾರ್ ಕಾರ್ಡ್ ಇನ್ನೂ ಪೆಂಡಿಂಗ್ ಇದೆ. ನೀವು ಸೆಲ್ಫಿಯನ್ನು ಯಾವಾಗಲೂ ಕ್ಲಿಯರ್ ಆಗಿ ಕೊಡಿಲ್ಲ ಅಂತ ಹೇಳಿದ್ರೆ ಅದು ರಿಜೆಕ್ಟ್ ಮಾಡುತ್ತೆ. ಈ ಕೊನೆಯ ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ 2 ಅವರ್ಸ್ ಒಳಗಡೆ ನಿಮ್ಮ ಅಕೌಂಟ್ ಬಂದು ಆಕ್ಟಿವೇಟ್ ಆಗುತ್ತೆ. ಕ್ರಿಯೇಟ್ ಆದ ನಂತರ ನಿಮ್ಮ ಸ್ಟೋರ್ ನೇಮ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಅದೇ ರೀತಿ ಮೋರನ್ನು ಕ್ಲಿಕ್ ಮಾಡಿ ನೀವು ಫಿಲ್ ಮಾಡಿದಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ನಂತರ ಶಿಫ್ಟ್ ಬುಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶಿಫ್ಟ್ ಬೇಕು ಆ ಶಿಫ್ಟನ್ನು ಬುಕ್ ಮಾಡ್ಕೊಳ್ಳಿ. ಸ್ಟೋರ್ 100 ಮೀಟರ್ಸ್ ಒಳಗಡೆಯಿಂದ ನೀವು ಶಿಫ್ಟನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ನೀವು ಹೊರಗಡೆ ಇದ್ದರೆ ಬಂದು ಯಾವುದೇ ರೀತಿ ಶಿಫ್ಟ್ ಅನ್ನೋದು ಬುಕ್ ಆಗಲ್ಲ. ಸೊ ಅದರಿಂದ ಯಾವತ್ತು ನೀವು ಶಿಫ್ಟ್ ಬುಕ್ ಮಾಡುವಾಗ ಸ್ಟೋರಲ್ಲಿ ಇದ್ದು ಶಿಫ್ಟನ್ನು ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಬುಕ್ ಕೊಟ್ಟ ಮೇಲೆ ನಿಮ್ಮ ಅಕೌಂಟ್ ಬಂದು ಆಟೋಮೆಟಿಕ್ ಆನ್ಲೈನ್ ಹೋಗುತ್ತೆ. ಆನ್ಲೈನ್ ಹೋದ ನಂತರ ನಿಮಗೆ ಆರ್ಡರ್ ಅನ್ನೋದು ಅಸೈನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಹೆಚ್ಚು ಆರ್ಡರನ್ನು ರಿಜೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಪೆನಾಲ್ಟಿ ಬೀಳುತ್ತೆ. ಅದೇ ರೀತಿ ನಿಮ್ಮ ಅಕೌಂಟ್ ಕೂಡ ಡಿಆಕ್ಟಿವೇಟ್ ಆಗುತ್ತೆ. ಇದಿಷ್ಟು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಕೌಂಟ್ ಕ್ರಿಯೇಟ್ ಮಾಡುವ ವಿಧಾನಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅದೇ ರೀತಿ ಶೇರ್ ಮಾಡಿ ಗೈಸ್.